ಕೈಯಲ್ಲಿ ಕಲ್ಲು ಹಿಡಿದು ಹೋರಾಟಕ್ಕಿಳಿದ ನಾರಿಯರು. ಇದು ಕಿರಗೂರಿನ ಗಯ್ಯಾಳಿಗಳು ಸಿನಿಮಾ ಸ್ಟೈಲ್ನ ಸ್ಟೋರಿ. ಹಾಸನ ಜಿಲ್ಲೆಯಲ್ಲೂ ಇದ್ದಾರೆ ಕಿರಗೂರಿನ ಗಯ್ಯಾಳಿಗಳು. ಮದ್ಯದಂಗಡಿಗೆ ಅನುಮತಿ ಕೊಟ್ಟಿದ್ದಕ್ಕೆ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಯಾರು ಬರ್ತೀರಾ ಬನ್ನಿ ಅಂತ ಹೇಳಿ ಬಂದಿದ್ದಾರೆ. ಇದು ಕಿರಗೂರಿನ ಗಯ್ಯಾಳಿಗಳು ಸಿನಿಮಾ ಸ್ಟೈಲ್ನ ಕಥೆ. ಹಾಸನ ಜಿಲ್ಲೆಯಲ್ಲೂ ಕಿರಗೂರಿನ ಗಯ್ಯಾಳಿಗಳಿದ್ದಾರೆ. ಮದ್ಯದಂಗಡಿಗೆ ಅನುಮತಿ ಕೊಟ್ಟಿದ್ದಕ್ಕೆ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕೂಡಿ ಹಾಕಿದ್ದಾರೆ ಮಹಿಳೆಯರು. 10ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕೂಡಿ ಹಾಕಿ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಹಾಸನ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಎಣ್ಣೆ ಅಂಗಡಿಗೆ ಪರ್ಮಿಷನ್ಗೆ ಸಹಿ ಹಾಕಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ಕೈಯಲ್ಲಿ ಕಲ್ಲನ್ನ ಹಿಡಿದು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ನಾರಿಯರು. ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕೂಡಹಾಕಿ ಪಿಡಿಒ ವಿರುದ್ಧ ಮಹಿಳೆಯರು ರಂಪಾಟ ಮಾಡಿದ್ದಾರೆ. ಅಕ್ರಮವಾಗಿ ಎಣ್ಣೆ ಮಾರುತ್ತಿದ್ದ ತೋಟದ ಮನೆ ಮುತ್ತಿಗೆ ಹಾಕೋದಕ್ಕೆ ಲಗ್ಗೆ ಇಟ್ಟಿರುವುದು, ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನಾರಿಯರು. ಕಿರಗೂರಿನ ಗಯ್ಯಾಳಿಗಳು ಸಿನಿಮಾ ನೋಡಿದವರು ಗೊತ್ತಿರುತ್ತೆ, ಅಲ್ಲಿ ಆ ಸಿನಿಮಾದಲ್ಲಿ ಹೆಂಗಿತ್ತು ಅಂತ ಹೇಳಿ ಮಹಿಳೆಯರ ಶಕ್ತಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಮಹಿಳೆಯರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕಲ್ಲು ಹಿಡಿದು. ಸರಾಯಿ ಅಂಗಡಿಗೆ ನೀವು ಪರ್ಮಿಷನ್ ಕೊಡ್ತೀರಾ? ಇಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಅವಕಾಶನೇ ಕೊಡಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನೆಲ್ಲ ಹೆಂಗೆ ಕೂಡಾಕಿದ್ದಾರೆ ನೋಡಿ. ಒಳಗಡೆ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು. ಕೊಟ್ಟರೆ ಬಿಡಲ್ಲ ನಿಮ್ಮನ್ನ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಅಲ್ಲಿನ ಸ್ಥಳೀಯರು ಸ್ವರೂಪ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಸ್ವರೂಪ್, ಏನು ಹೋರಾಟ ಅದು? ಯಾಕೆ ಹೋರಾಟ ಮಾಡ್ತಿದ್ದೀರಿ? ಸದಸ್ಯರನ್ನೆಲ್ಲ ಕೂಡ ಹಾಕಿದ್ದಾರೆ ಬೇರೆ. 30 ವರ್ಷಗಳಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲ, ಊರಿಂದ ಬ್ಯಾನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಂಗಸರು ಮಕ್ಕಳಿಂದ ಹಿಡಿದು ಎಲ್ಲರೂ ಅಲ್ಲಿ ಜಾಸ್ತಿ ಇದರಿಂದ ಮದ್ಯಪಾನ ಬೇಡ ಅಂತೇಳಿ 30 ವರ್ಷದಿಂದ ಬಹಿಷ್ಕಾರ ಹಾಕಿದ್ದಾರೆ. ಈಗ ಮಂಡಲ ಪಂಚಾಯತಿ ಸದಸ್ಯರುಗಳೆಲ್ಲ ಸೇರಿ ಕೆಲವರುಗಳು ಎಣ್ಣೆ ಬೇಕು ಅಂತೇಳಿ ಇದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಿಗ್ಗೆ ಸ್ಟ್ರೈಕು ಸಹ ಆಯ್ತು. ಮಂಡಲ ಪಂಚಾಯತಿಗೆ ಬೀಗ ಹಾಕಿ ಪಿಡಿಒಗಳು ಮಂಡಲ ಮೆಂಬರ್ಗಳನ್ನು ಕೂಡಿ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿಸ್ತಿದ್ದಾರೆ. ಸೊ ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಇದಕ್ಕೂ ಏನ್ ಸಂಬಂಧ? ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕೆ? ಅದಕ್ಕೆ ಕೆಲವರು ಅದರಲ್ಲಿ 14 ಜನ ಮೆಂಬರ್ಗಳಿದ್ದಾರೆ. ಅದರಲ್ಲಿ 12 ಜನ ಪರವಾಗಿದ್ದಾರೆ, ಇನ್ನೊಂದು 2-3 ಜನರ ಇದು ಅವ್ರ ಪರವಾಗಿದ್ದಾರೆ. ಬೇರೆ ಊರಿನವರು, ಪಕ್ಕದೂರವರು, ಮಳಲಿ ಗ್ರಾಮ ಪರ್ಸನಳ್ಳಿ ಅಂತ ಹೇಳಿ. ಸೊ ಈಗ ಒಂದಿಬ್ಬರು ಜನ ಅವ್ರ ಪರವಾಗಿದ್ರೆ ಎಲ್ಲರನ್ನೂ ಕೂಡ ಹಾಕ್ಬಿಟ್ಟಿದ್ದೀರಾ ಹಾಗಾದ್ರೆ? ಎಲ್ಲಾರನ್ನೂ ಕೂಡ ಹಾಕಿದ್ದಾರೆ. ಅಲ್ಲಿ ಈಗೇನ್ ನಿಮ್ ಆಗ್ರಹ ಏನು? ಯಾವುದೇ ಕಾರಣಕ್ಕೂ ಬಾರ್ ಬೇಡ ಇಲ್ಲಿ? ಯಾವುದೇ ಕಾರಣಕ್ಕೂ ಮಳಲಿ, ಅದು ಲಕ್ಷ್ಮೀ ದೇವಿ ಅಂತ ಮಳಲಿ ದೇವಸ್ಥಾನ, ಫೇಮಸ್ ದೇವಸ್ಥಾನ. ಅಲ್ಲಿ ಮಳಲಿಲಿ ಭಕ್ತಾದಿಗಳು ಭಾರಿ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿ ಭಕ್ತಾದಿಗಳು ಭಾರಿ ಸಂಖ್ಯೆಯಲ್ಲಿ ಬರ್ತಾರೆ. ಎಲ್ಲಾ ದೇಶ ಇದ್ರ ಕಡೆಯಿಂದಲೇ ಬರ್ತಾರೆ ಭಕ್ತಾದಿಗಳು. ಅಲ್ಲಿ ಅಮ್ಮ ಮಳಲಿ ಅಮ್ಮ ಅಂದ್ರೆ ಭಾರಿ ಫೇಮಸ್ ಅದು. ಅದಕ್ಕೋಸ್ಕರ ಊರ್ನ ಅಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆ ಬೇಡ ಅಂತಲೇ ಅದು ಊರಿನ ಗ್ರಾಮಸ್ಥರ ಇದು ಯಾವಾಗ್ಲೂ ಬೇಡ ಅಲ್ಲಿ ಅಂತ. ಈಗ ಬಾರ್ ಲೈಸೆನ್ಸ್ ತೆಗೆದುಕೊಂಡು ಬಂದವ್ರು ಯಾರಲ್ಲಿ? ಅಲ್ಲಿ ಪರ್ಸನಳ್ಳಿ ಅಂತ ಹೇಳಿ ಒಬ್ರು ಮಂಡಲ ಪಂಚಾಯತಿ ಮೆಂಬರ್ಗಳು ಇದ್ದಾರೆ ಅಲ್ಲಿ. ಅವರು ನಮಗೆ ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡು ಇದಕ್ ಬಂದಿದ್ರು. ಬೇಕು ಅಂತ ಹೇಳಿ ಈಗ ಮೆಂಬರ್ಗಳೆಲ್ಲ ಸೈನ್ ಹಾಕ್ಬೇಕಲ್ಲ, ಕೆಲವರು ಮೆಂಬರ್ಗಳೆಲ್ಲ. ಅದಕ್ಕೆ ಗ್ರಾಮಸ್ಥರು ವಿರೋಧ ಮಾಡ್ಬೇಕಾದ್ರೆ ಮೆಂಬರ್ಗಳು ಸೈನ್ ಹಾಕಿ ತರ್ಬೋದು ಅಂತ ಹೇಳಿ ಬಂದಿದ್ರು. ಅದಕ್ಕೆ ಗ್ರಾಮಸ್ಥರುಗಳೆಲ್ಲ ರೊಚ್ಚಿಗೆ ಎದ್ದು ನಮಗೆ ಬೇಡ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿ ಮಳಲಿಗೆ ಊರೊಳಗೆ ಬೇಕಾಗಿಲ್ಲ. ಗ್ರೇಟ್. ನಿಮ್ ಹೋರಾಟ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ಸ್ವರೂಪ. ಜೊತೆಗೆ ಈಗ ಅಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದೀರಲ್ಲ ನೀವು, ಪೊಲೀಸ್ನವರು ಯಾರಾದ್ರೂ ಬಂದಿದ್ದಾರಾ? ಬಂದಿದ್ದಾರೆ, ಇವಾಗ ಬಂದಿರೋ ಪೊಲೀಸ್ನವರೆಲ್ಲ ಬಂದಿರೋ, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಈಗೇನೋ ಅಡಿಷನಲ್ ಎಸ್ ಪಿ ಅವರು ಬಂದ್ರು ಅಂದ್ರೆ ಈಗ ಬಂದಿದ್ದಾರೆ. ಅದಕ್ಕೆಲ್ಲ ಈಗ ಗ್ರಾಮಸ್ಥರು ರಚಿಸಿದ್ದಾರೆ. ಅದಕ್ಕೋಸ್ಕರ ಈಗ ಬೇಡವೇ ಬೇಡ ಅಂತ ಹೇಳಿ ಎಲ್ಲ ತೀರ್ಮಾನ 9 ಮಟ್ಟಕ್ಕೆ ಊರಿನ ಸ್ಟ್ರೈಕ್ ಬಗ್ಗೆ ಈಗ ಎಲ್ಲರೂ ಬೇಡ ಅಂತೇನೆ ಹೇಳ್ತಿದಾರಂತ. ಈಗ
ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಇಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೀನಿ ಎಲ್ಲಾ ಹೆಣ್ಮಕ್ಳು ಏನೇನೋ ಅಂತಿದ್ದಾರೆ ಅವ್ರಿಗೆ, ಏನದು ಏನದು ಗಲಾಟೆ ಅಲ್ಲಿ ಗ್ರಾಮ ಪಂಚಾಯತಿ? ಅವ್ರು ಆಚೆ ಕಳಿಸ್ಕೊಡಿ ಅವ್ರನ್ನ, ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಾವು ಸೈನ್ ಇರುತ್ತಂತಲ್ಲ ಅವ್ರದ್ದು, ಹಾಕ್ಬಾರ್ದು ಸೈನ್ಗಳನ್ನ ಯಾವ್ದೇ ಕಾರಣಕ್ಕೂ ಅವರಿಗೆ ಪರವಾಗಿ ಲೈಸೆನ್ಸ್ಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವರೆಲ್ಲಾನು ಕೂಡ ಹಾಕಿದ್ದಾರೆ. ಅದಕ್ಕೆ ಹೊರಗಡೆ ಕಳಿಸಿ ಅಂತ ಅವ್ರು ಹೇಳ್ತಾ ಇರೋದು. ಅವರೆಲ್ಲರ ಮೆಂಬರ್ಗಳು ನಾವು ಕಳಿಸಲ್ಲ ಅಂತ ಅವರು ಕೂಡ ಹಾಕಿದ್ದಾರೆ. ಹೆಂಗಸರು ಆಚೆಗಳು ಬಿಟ್ಟೇ ಇಲ್ಲ ಅವ್ರು ಯಾರನ್ನೂ. ಎಷ್ಟು ಜನ ಇದ್ದಾರೆ ಒಳಗಡೆ ಸದಸ್ಯರು? 12 ಜನ ಇದ್ದಾರೆ. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ನೀವೆಲ್ಲ ಗ್ರಾಮಸ್ಥರು? ಗ್ರಾಮಸ್ಥರೆಲ್ಲರ ಇದು ಯಾವುದೇ ಕಾರಣಕ್ಕೆ ಎಣ್ಣೆ ಬೇಡ, ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ಸ್ಟ್ರೈಕ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹೋರಾಟ ಮಾಡ್ತಿದ್ದಾರೆ. ಈಗ ಪೊಲೀಸ್ ಬಂದಿದೆ, ಅದಕ್ಕೆ ಇವಾಗ ಇದು ಬಂದಿದೆ ಅಂತ ಮಾಡಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನೋ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಏನೋ ಬಂದಿದೆಯಂತೆ. ಓಕೆ 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 ಸ್ವರೂಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾತನಾಡಿದ್ದಕ್ಕೆ. ನೋಡಿ, ಒಂದು ಗ್ರಾಮಸ್ಥರು ನಮ್ಮೂರಲ್ಲಿ ಬಾರ್ ಬೇಡ ಗುರು, ನಮಗೆ ಬಾರ್ ಬೇಡ, ನಮ್ಮ ಜನ ಹಾಳಾಗ್ತಾರೆ, ನಮ್ಮ ಗ್ರಾಮ 30 ವರ್ಷದಿಂದ ಪೀಸ್ಫುಲ್ ಆಗಿದೆ, ಆರಾಮಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ದುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀವಿ ಅಂತ ಹೇಳಿ. ಅಲ್ಲಿನ PDO ಯೋಗೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್ ಅವ್ರಿಗೆ ನಮಸ್ಕಾರ. ನಮಸ್ತೆ ಸರ್. ಗೊತ್ತಾಯ್ತಾ ನಿಮಗೆ ವಿಚಾರ? ಸರ್ ನಾನೇ ಅಲ್ಲಿ PDO ಸರ್. PDO ಸರ್. ಅದೇ ಗೊತ್ತಾಯ್ತು. ನಿಮ್ಗೆ ಈ ವಿಚಾರ ಗೊತ್ತಾಯ್ತು ಸರ್? ಈಗ ಅಲ್ಲಿ ಮಳಲಿ ಗ್ರಾಮದಲ್ಲಿ ಬಾರ್ ಶಾಪ್ ಬೇಡ ನಮಗೆ ಅಂತ ಹೇಳಿ ಇಲ್ಲಿ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರನ್ನೆಲ್ಲ ಪಂಚಾಯತಿಲಿ ಕೂಡ ಹಾಕಿದ್ದಾರೆ. ಸರ್ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕೂಡ ಹಾಕಿರ್ಲಿಲ್ಲ ಸರ್, ಒಳಗಡೆಯಿಂದ ಇದು ಮಾಡ್ಬೇಕಾದ್ರೆ ನಮ್ಮ ಅಟೆಂಡರ್ ಕೈಲಿ ನಾವೇ ಇದು ಮಾಡ್ತಿದ್ದೆ. ಸರ್ ನೀವು ಏನಾದರೂ ಒಳಗಡೆ ಇದ್ದೀರಾ ಗ್ರಾಮ ಪಂಚಾಯತಿ ಒಳಗಡೆ? ಈಗ ಇಲ್ಲ ಸರ್, ಈಗ ಎಲ್ಲ ಕ್ಲಿಯರ್ ಆಯ್ತು, ಯಾವುದೂ ಇಲ್ಲ, ಎಲ್ಲ ಅಡಿಷನಲ್ SP ಎಲ್ಲ ಬಂದಿದ್ರು. ಓಕೆ, ನಿಮ್ಮನ್ನು ಕೂಡ ಹಾಕಿದ್ರಾ ಒಳಗಡೆ? ಅಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ ಸರ್. ಓಕೆ, ಒಳಗಡೆ ಪಂಚಾಯತಿಲಿ? ಪಂಚಾಯತಿ ಒಳಗಡೆ ನಾನು ಮೀಟಿಂಗ್ ಮಾಡ್ತಾ ಇದ್ದೆ, ಅಧ್ಯಕ್ಷರು ನಾವು ಮೆಂಬರ್ಗಳು. ಈಗ ಎಲ್ಲ ಕ್ಲಿಯರ್ ಆಯ್ತು, ಅಡಿಷನಲ್ SP DSP ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ರು. ಓಕೆ, ಒಟ್ಟಾರೆ ಈಗ ಜನ ಪ್ರತಿಭಟನೆ ಮಾಡ್ತಾ ಇದ್ರಲ್ವಾ, ನಿಮ್ಮ ಮುಂದೆ ಏನು ಹೇಳ್ಕೊಳ್ತಾ ಇದ್ರು ಜನ ಅಲ್ಲಿ ಪ್ರತಿಭಟನಾಕಾರರು? ನನ್ನ ಮುಂದೆ ಯಾರು ಬಂದಿರ್ಲಿಲ್ಲ ಸರ್, ಹೊರಗಡೆ ಇದ್ರು, ನಾನು ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದೆ ಸರ್. ಅಲ್ಲಿ ಎಣ್ಣೆ ಅಂಗಡಿ ಇದು ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಅದು ಲೈಸೆನ್ಸಿಗೆ ಅಪ್ಲೈ ಮಾಡಿರೋ ವಸತಿ ಗ್ರೂಪ್ಗೆ, ಅದಕ್ಕೆ 12 ಜನ ಮೆಂಬರ್ ಬಂದವರು. 12 ಜನ ಮೆಂಬರ್ ಅಲ್ಲಿ 10 ಜನ ವಿರೋಧ ವ್ಯಕ್ತಪಡಿಸಿದ್ರು. ಇನ್ನ 2 ಜನ ಬೇಡ ಅಲ್ಲಿ ಅಂತ, ಎಣ್ಣೆ ಅಂಗಡಿ ಬೇಡ, ಲೈಸೆನ್ಸ್ ಕೊಡೋದು ಬೇಡಿ ಅಂತ. ಅದಕ್ಕೆ ಇನ್ನು 2 ಜನ ಲೇಡೀಸ್ ಮಾವನೂರವರು ಇದು ಎಣ್ಣೆ ಅಂಗಡಿ ಕೊಡಕ್ ನಮ್ಗೆ ಒಪ್ಪಿಗೆ ಇದೆ ಅಂತ ಅಂದ್ರು. ಆಗ ಲೇಡೀಸ್ಗಳು ಎಲ್ಲ ಹೊರಗಡೆ ಸ್ಟ್ರೈಕ್ ಮಾಡ್ತಾರಂತೆ, ನಮಗೆ ಅಲ್ಲಿವರೆಗೆ ಗೊತ್ತಿಲ್ಲ ಜನ ಬಂದವ್ರೆ ಅಂತ. ಓಕೆ, ಆಗ ಅವರು ಬಂದು ಲೇಡೀಸ್ ಒಪ್ಪಿಗೆ ಕೊಡ್ರಲ್ಲ ಅಂತ ಕೂಗಾಡ್ತಿದ್ರು. ಆಮೇಲೆ ಆ 2 ಲೇಡೀಸು ಮತ್ತೆ ನಮ್ದು ವಿರೋಧ ಐತೆ, ನಮ್ದು ಒಪ್ಪಿಗೆ ಎಲ್ಲ ಅಂತ ಅಂದ್ಮೇಲೆ ಅವ್ರ ಜನ ಎಲ್ಲ ಡಿಸ್ಪೋಸ್ ಆದ್ರು ಅಂತ ನಾವು ಹೊರಗಡೆ ಬಂದ್ಮೇಲೆ ನೋಡ್ದೇವು ಸರ್. ಸೊ ಇಷ್ಟೆಲ್ಲ ವಿರೋಧ ಆಗ್ತಾ ಇದೆಯಲ್ಲ ಸರ್, ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಈಗ ಮತ್ತೆ? ಅದು ನಾವು ಪಂಚಾಯತಿ ಸಭೆಯಲ್ಲಿ ವಿರೋಧ ಮಾಡಿರೋದ್ರಿಂದ ಅದ ಸಬ್ಜೆಕ್ಟ್ ಅನ್ನ ರದ್ದುಪಡಿಸಿದೀವಿ ಸರ್. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಿರ ಹಾಗಾದ್ರೆ ಈಗ? ಲೈಸೆನ್ಸ್ ಕೊಡಕ್ಕೆ ಅಪ್ಲೈ ಮಾಡಕ್ಕೆ ಕೊಟ್ಟದ್ದು ಅಪ್ಲಿಕೇಶನ್ ಅವರು. ಓಕೆ, ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ? ಇಲ್ಲ ಸರ್. ಅದೇ ಲೈಸೆನ್ಸ್ ಕೊಡಬಾರ್ದು ಅಂತ ಇವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಿದ್ರು ಸರ್. ಓಕೆ, ಒಳ್ಳೇದೇ ಅಲ್ವಾ ಸರ್? ಈಗಲ್ಲ ಗ್ರಾಮಸ್ಥರು 30 ವರ್ಷದಿಂದ ನಾವು ಆರಾಮಾಗಿದ್ದೀವಿ, ದುಡ್ಕೊಂಡು ತಿಂತಾ ಇದೀವಿ, ಈಗ ಬಾರ್ ಅಂಗಡಿ ಬಂದ್ರೆ ಮನೇಲಿರೋ ಗಂಡಸರೆಲ್ಲ ಕುಡಿಯಕ್ಕೆ ಹೋಗ್ತಾರೆ, ಹೆಂಗ್ ಬದುಕೋಣ ನಾವು ಅಂತ ಮಹಿಳೆಯರ ಪ್ರಶ್ನೆ ಅಷ್ಟೇ ಅಲ್ಲಿ. ಹೌದು ಸರ್. ಸೊ ಈಗ ಕ್ಯಾನ್ಸಲ್ ಆಗಿದ್ರೆ ಬಾರ್ ಶಾಪ್ ಓಪನ್ ಆಗಲ್ಲ ಅಲ್ಲಿ? ಇಲ್ಲ ಸರ್, ಲೈಸೆನ್ಸ್ ಕೊಡಬಾರ್ದು ಅಂತಲೇ ಇವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಿರೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಯೋಗೇಶ್ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಜನಪರವಾದಂಥ ನಿರ್ಧಾರ ಆಗಿದೆ, ಗ್ರಾಮಸ್ಥರ ಪರವಾದಂಥ ನಿರ್ಧಾರ ಆಗಿದೆ. PDO ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಕೊಡಬಾರ್ದು ಬಾರ್ ಓಪನ್ಗೆ ಅಂತ ಹೇಳಿ ಒಂದು ಸಭೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಅಲ್ಲಿನ ಗ್ರಾಮಸ್ಥರ ಅಥವಾ ಅಲ್ಲಿನ ಮಹಿಳೆಯರ ಹೋರಾಟಕ್ಕೆ ಫಲ ಸಿಕ್ಕಿದೆ.